ಮೋಹಿನಿ ಮೋಹಿನಿ. ಓ ಹೊಸ ಭಾವನವರು, ಸ್ವಾಗತ. ಶೃಂಗಾರಮಯ ಸ್ವಾಗತ, ರಸಮಯ ಸ್ವಾಗತ. ನೀವು ಬಂದಿದ್ದು ಸಾಕ್ಷಾತ್ ಕುಬೇರನೇ ನಮ್ಮ ಮನೆಗೆ ಬಂದ ಹಾಗಾಯ್ತು. ಸಿಂಗಾರಯ್ಯ, ಹೇಗಿದೀಯಾ? ಈ ಸಿಂಗಾರ ಹಿಂಗೇನು, ಬಂಗಾರ ಇಂತರ ಇದೀವಿ. ಆದ್ರೆ ನನ್ನ ಹತ್ರ ಬಂಗಾರನೇ ಇಲ್ವಲ್ಲ. ಮೋಹಿನಿಯಲ್ಲಿ 2 ಸುಂಕಗಳನ್ನು ಕಟ್ಟಿದರೆ 3ನೇ ಸುಂಕಕ್ಕೆ ದಾರಿ ಸಿಗುತ್ತದೆ. ಅರ್ಥವಾಯ್ತು. ಓಹೋ, ಸ್ವಾಗತ, ಚಿನ್ನದಂಥ ಸ್ವಾಗತ. ಬಾವಯ್ಯ, ಇದು 2ನೇ ಸುಂಕದ ಕಟ್ಟೆ. ಭೀಮಣ್ಣನವರು, ಆ ದಿನ ಕರೆದಿದ್ದಕ್ಕೆ ಈ ದಿನ ಬಂದಿದ್ದೀರಾ. ನನ್ನನ್ನ ಮರ್ತೇ ಹೋದ್ರೇನು ಅಂತ ಅನ್ಕೊಂಡೆ. ಬಾವಯ್ಯ, ಇದು 3ನೇ ಸುಂಕದ ಕಟ್ಟೆ. ಅಲ್ಪ ಕಾಣಿಕೆಗೆ ತೃಪ್ತಿ ಪಡೋದೇ ಇಲ್ಲ. ಬನ್ನಿ. ಬನ್ನಿ ಬನ್ನಿ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಇದು ನಿನ್ನ ಶಯನಾಗಾರವೋ ಅಥವಾ ರಂಭೆ ಊರ್ವಶಿಯರ ವಿಲಾಸ ಮಂದಿರವೋ? ಅಲ್ಲ, ಇದು ನಮ್ಮ ಆನಂದ ಲೀಲೆಗಳ ಅನುಭವ ಮಂದಿರ. ನಿನ್ನ ದೇಹದ ಸೌಂದರ್ಯದಂತೆ ನಿನ್ನ ಮಾತು ಎಷ್ಟು ಸಿಹಿಯಾಗಿದೆ. ಸವಿ ನೋಡದೆ ಸಿಹಿಯಾಗಿದೆ ಅಂತ ಹೇಗೆ ಹೇಳ್ತೀರಿ? ಹಲಸಿನ ತೊಳಗಿಂತ, ಹರಳು ಸಕ್ಕರೆಗಿಂತ, ಗಿಣ್ಣು ಹಾಲಿಗಿಂತ, ಗಿಣ್ಣಿಗಿಂತ, ಕಬ್ಬಿನ ರಸಕ್ಕಿಂತ ತರುಣಿ ಮಾತೇ ಸಿಹಿಯು. ಓಹೋ, ಕವಿತೆ ನಿರರ್ಗಳವಾಗಿ ಬರ್ತಾ ಇದೆಯಲ್ಲ. ಸೌಂದರ್ಯವನ್ನು ನೋಡಿದಾಗ ಕವಿತೆ ಉಕ್ಕಿ ಬರೋದು ಸಹಜ. ಅದರಲ್ಲೂ ಸರಸವತಿ ಪಕ್ಕದಲ್ಲಿದ್ದರೆ ಸರಸ್ವತಿ ಸರಸರನೇ ಒಲಿಯುತ್ತಾಳೆ. ಸರಸಕ್ಕೆ ತಕ್ಕ ಬಹುಮಾನ ಇಲ್ಲವೇ? ಅವರು ಸುಂಕ ಕೇಳಿದರು, ನೀನು ಅದನ್ನೇ ಬಹುಮಾನ ಎನ್ನುವ ರೀತಿಯಲ್ಲಿ ಕೇಳುತ್ತಿದ್ದೀಯಾ ಮೋಹಿನಿ? ಸುಂಕ ವಿಧಿಯಿಲ್ಲದೆ ಸಲ್ಲಿಸೋದು, ಬಹುಮಾನ ಪ್ರೀತಿಯಿಂದ ಕೊಡೋದು. ನಿನಗೆ ಬಹುಮಾನ ಬೇಕೇನು? ಏ ಮಲ್ಲಿ, ಇಲ್ಲೇನೆ ಮಾಡ್ತಿದ್ಯಾ? ಒಳಗಡೆ ಹೋಗಿ ನಮ್ಮ ಹಾಸಿಗೆನೆಲ್ಲ ಸುತ್ತಿಡೆ. ಈ ತೋರಣ ಕಟ್ಬಿಟ್ಟು ಬರ್ತೀನಕ್ಕ. ಏನಾದ್ರೂ ಕೆಲಸ ಹೇಳಿದ್ರೆ ಎದುರು ವಾದಿಸ್ತೀಯಾ? ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ನಿನ್ನನ್ನೇ ಸಿಗಿದು ತೋರಣ ಕಟ್ಬಿಡ್ತೀನಿ. ಹೋಗಿ ಹಾಸಿಗೆ ಸುತ್ತಿಡ್ ಹೋಗು. ಏನ್ ಮುಖ ನೋಡ್ತಾ ಇದೀಯಾ? ಮಳ್ಳಿ, ಮೈಗಲ್ಲಿ ಹೋಗಿ ನನ್ ಮಗನ ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ಸು. ಆಯ್ತಕ್ಕ, ಹಾಸಿಗೆ ಸುತ್ತಿಟ್ಟು ಬರ್ತೀನಿ. ಏನೇ
ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದ ಆಗ್ತಿದೆ. ಆಹಾ, ನೀನು ಹಾಸಿಗೆ ಸುತ್ತಿಟ್ಟು ಬರೋವರೆಗೂ ನನ್ ಮಗ ಕಾಯ್ಬೇಕಾ? ಏನೇ ಹಾಗ್ ಮುಖ ನೋಡ್ತಾ ಇದ್ಯಾ? ಮೊದಲು ನಾನ್ ಹೇಳಿದ ಕೆಲ್ಸ ಮಾಡು. ಏನೇ ಅಲ್ಲಿ ಒಂದ್ ರಾಶಿ ಮುಸ್ರೆ ಬಿದ್ದಿದೆ, ಅದನ್ನ ತೊಳೆಯೋದ್ ಬಿಟ್ಟು ಇವನ್ಗೆ ಎಣ್ಣೆ ಹಚ್ತಾ ನಿಂತಿದ್ಯಾ? ಇವನಿಗೆ ಸ್ನಾನ ಮಾಡಿಸಿ ಹೋಗ್ತೀನಿ. ಅಲ್ಲಿವರೆಗೂ ನಾವ್ ತಿಂಡಿ ತೀರ್ತಾ ಇಲ್ದೆ ಹಸ್ಕೊಂಡ್ ಸಾಯ್ಬೇಕಾ? ಮೊದ್ಲ ಕೆಲ್ಸ ಮಾಡಿ ಹೋಗೆ. ಏನೇ ಹಾಗೆ ನೋಡ್ತಾ ಇದ್ಯಾ? ನಿನ್ ಕಣ್ಣೊಳಗೆ ಸೀಗೆ ಪುಡಿ ಹಾಕ್ಬಿಡ್ತೀನಿ ನೋಡು. ಬಾರೆ ಬಾ. ಕಣ್ಣೂರೇ ಅಮ್ಮ, ಕಣ್ಣೂರೇ ಅಮ್ಮ, ಕಣ್ಣೂರೇ ಅಮ್ಮ. ಕಣ್ಣೂರೇ ಅಮ್ಮ, ಕಣ್ಣೂರೇ. ಏನೇ ಅಲ್ಲ ಅವನ್ಗೆ ಎಣ್ಣೆ ಉಜ್ಜಿ ಇಲ್ಲಿ ಪಾತ್ರೆ ಉಜ್ತಾ ಇದ್ಯಾ? ಯಾವ ಕೆಲಸನೂ ಪೂರ್ತಿ ಮಾಡಕ್ಕಾಗಲ್ವಾ ನಿನ್ಗೆ? ಒಳ್ಳೆ ಪೀಡೆ ಬಂದ್ ಮನೆ. ಅಮ್ಮ, ಈ ಮಲ್ಲಿಗೆ ಯಾವ ಕೆಲ್ಸನೂ ಪೂರ್ತಿಯಾಗಿ ಮಾಡಕ್ಕಾಗಲ್ಲ. ಹೊರಗೋಗ್ ನೋಡು, ತೋರಣನು ಸರಿಯಾಗಿ ಕಟ್ಟಿಲ್ಲ. ಹಾಸಿಗೆ ಮಚ್ಚಿಡು ಅಂದ್ರೆ ಅದನ್ನು ಸರಿಯಾಗಿ ಮಾಡ್ಲಿಲ್ಲ. ಅಯ್ಯಯ್ಯೋ, ನನ್ ಮಗನ್ಗೆ ಸ್ನಾನ ಮಾಡ್ಸು ಅಂದ್ರೆ ಅದನ್ನು ಪೂರ್ತಿ ಮಾಡಿಲ್ಲ. ಎಲ್ಲಾ ಕೆಲ್ಸ ಅರ್ಧ ಬದ್ಧ ಮಾಡ್ತಾಳೆ. ಏನೇ ಏನ್ ಹಾಗೆ ನೋಡ್ತಾ ಇದ್ಯಾ? ಹೋಗಿ ತೋರಣ ಕಟ್ಟಿ ಹಾಸಿಗೆ ಎಲ್ಲ ಮಡ್ಚಿಟ್ಟು ಆಮೇಲೆ ಬಂದು ಮುಸ್ರೆ ಪಾತ್ರೆಗಳನ್ನೆಲ್ಲ ತಿಕ್ಕು. ಏನ್ ಮುಖ ನೋಡ್ತೀಯಾ? ಹೋಗು ಅಂತ ಹೇಳಿಲ್ವಾ? ನಡಿಯೇ. ನವರಸ ನಾಟ್ಯ ನಿನ್ನದು, ಲಾವಣ್ಯ ರಾಶಿ ನಿನ್ನದು, ನವರಸ ನಾಟ್ಯ ನಿನ್ನದು. ನೀ ನುಡಿಸು ನಿನ್ನ ಮೃದಂಗ ದುಡುಂ ದುಡುಂ ಟಡನ್ ಟಡನ್ ಟಡನ್. ಮೋಹಿನಿ, ಅಕ್ಕಯ್ಯ, ಹೊಸಬಾವ ಬಂದ್ರು, ಹೊಸಬಾವ ಬಂದ್ರು. ಬನ್ನಿ ಹೇಳಿನ್ರಿ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಹೊಸಬಾವ. ಮೋಹಿನಿ, ಇನ್ನೂ ನಿನ್ನ ಸಿಂಗಾರ ಮುಗಿಯಲಿಲ್ಲವೇ? ಬಂಗಾರವಿಲ್ಲದ ಸಿಂಗಾರ ಏನು ಸಿಂಗಾರ ಅಳಿ ಅಂದ್ರೆ? ಮೋಹಿನಿಯ ಅಂಗಾಂಗವೇ ಬಂಗಾರ, ಅದಕ್ಕಿಂತಲೂ ಬಂಗಾರ ಬೇಕೆ? ದೇಹದ ಬಂಗಾರನ ಅದು ಇನ್ನೋಕ್ಕಾಗತ್ತೇನು? ಅನ್ನ ಬೇಕಲ್ಲ. ಅಂದ್ರೆ ಅನ್ನದ ಬದಲು ಚಿನ್ನ ತಿಂತೀರೇನು? ಅಮ್ಮಯ್ಯ, ಚಿನ್ನನೇ ಅನ್ನದ ರೂಪದಲ್ಲಿ ತಿಂತಿದೀವಿ. ಅಳಿ ಅಂದ್ರೆ ನಾವು ಬಾಳೋದೇ ಬಂಗಾರಕ್ಕೆ. ನೀವು ದೊಡ್ಡ ಶ್ರೀಮಂತರು, ರಾಜವಂಶದವರು, ನಿಮಗೆ ಬಂಗಾರ ಅಂದ್ರೆ ಲೆಕ್ಕವೇ? ಅಮ್ಮ, ಬಂಗಾರ ಬಂಗಾರ ಅಂತ ಯಾಕೆ ಆಸೆ ಪಡ್ತೀಯಾ? ನನಗೋಸ್ಕರ ಅಲ್ಲಮ್ಮ, ಎಲ್ಲ ನಿನಗೋಸ್ಕರ. ನನಗೇನು ಬೇಕಾಗಿಲ್ಲ. ನಾನು ವೇಷ ತರ ಬಾಳಲ್ಲ. ನಾನು ಗೃಹಿಣಿಯಾಗಿ ಇವ್ರ ಜೊತೆ ಬಾಳ್ಬೇಕು ಅಂತ ಇದ್ದೀನಿ. ಅಮ್ಮಯ್ಯ, ನೀನು ಗೃಹಿಣಿ ಆದ್ರೆ ನಮಗೆಲ್ಲ ಗ್ರಹಣ ಹಿಡಿದಾಗತ್ತೆ. ಅಳಿ ಅಂದ್ರೆ ಇವಳಿಗೆ ಲೋಕಜ್ಞಾನ ಇಲ್ಲ. ಯೌವನ ಯಾವಾಗ್ಲೂ ಇರತ್ತಾ? ನಮ್ ತರ ವಯಸ್ಸಾದ್ಮೇಲೆ ನಮ್ಮನ್ನ ಯಾರು ನೋಡ್ತಾರೆ? ಅಮ್ಮ, ನೀನ್ ಈ ತರ ಮಾತಾಡ್ತಾ ಇದ್ರೆ ನಾನು ಇಲ್ಲಿರಲ್ಲ. ಮೋಹಿನಿ, ಅಮ್ಮಯ್ಯ, ಬಾವಯ್ಯ, ಬಾವಯ್ಯ, ಚಿನ್ನ ಇಲ್ದೆ ಅನ್ನ ಇಲ್ಲ, ಅನ್ನ ಇಲ್ದೆ ಅಂದ ಇಲ್ಲ, ಅಂದ ಇಲ್ದೆ ಇದ್ಮೇಲೆ ಆದಾಯನೂ ಇಲ್ಲ ಅಲ್ವಾ ಅಕ್ಕಯ್ಯ? ಮೋಹಿನಿಗೆ ನಾನ್ ಬೇಕು, ನಿಮಗೆ ಚಿನ್ನ ಬೇಕು. ಸರಸಕ್ಕೆ ಬಾ ರಮಣಿ, ರಮಣಿ ಸರಸಕ್ಕೆ. ಅಕ್ಕಯ್ಯ, ಈ ಹಿತ್ತಾಳೆ ತಾಂಬೂಲದ ಪೆಟ್ಟಿಗೆ ಬಂಗಾರದ ಪೆಟ್ಟಿಗೆ ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ವಾ? ನಿಮ್ಮ ಮಾವ ಬದುಕಿದಿದ್ರೆ ಅದನ್ನು ಮಾಡಿಸ್ಬಿಡ್ತಿದ್ದೆ. ಯಾವ ಮಾವ? ಎಷ್ಟನೇ ಮಾವ? ಮೋಹಿನಿ, ಮೋಹಿನಿ, ಅಕ್ಕಯ್ಯ,
ಮೋಹಿನಿ ಹೊಸ ಭಾವನ ನೆನಪಿನಲ್ಲಿ ಯಾವುದೋ ಶೃಂಗಾರ ಲೋಕದಲ್ಲಿ ತೇಲಾಡ್ತಾ ಇದ್ದಾಳೆ. ಸಿಂಗಾರಯ್ಯ, ಅಕ್ಕಯ್ಯ, ಬಾವಯ್ಯ ಬಂದ್ರು, ಬಂಗಾರ ಬಂದ್ರು. ತಗೊಳ್ಳಿ, ನಿಮಗೆ ಬೇಕಾಗಿರೋ ಚಿನ್ನ. ಮೈ ತುಂಬಾ ಹಾಕೊಂಡು ಸಂತೋಷವಾಗಿರಿ. ಬಾವಯ್ಯ ಬರ್ಬೇಕಾದ್ರೆ ಬಂಗಾರದ ಗುಡ್ಡನೇ ತರ್ತಾರೆ ಅಂತ ತಿಳ್ಕೊಂಡಿದ್ದೆ. ಸದ್ಯ ಇಷ್ಟಾದ್ರೂ ತಂದಿದಾರಲ್ಲ. ಅಮ್ಮ, ಏನಿದಿಲ್ಲ? ಚಿನ್ನ ಕಣೆ, ಚಿನ್ನ. ಈ ಚಿನ್ನ ನನಗೆ, ನಿನಗೆ ಚಿನ್ನದಂತಹ ಸುಂದರಾಂಗ. ಛೇ, ಯಾವಾಗ ನೋಡಿದ್ರು ಚಿನ್ನ ಚಿನ್ನ ಚಿನ್ನ. ಮೋಹಿನಿ, 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 ಮೋಹಿನಿ. ಮದನ ಮನೋಹರ ಸುಂದರ ನಾರಿಗೆ ಮದನ ತಾಪವೋ ಅಥವಾ ಮನದ ತಾಪವೋ? ಮಾತಿನ ಮೋಡಿಯಿಂದ ನನ್ನನ್ನು ಮರುಳುಗೊಳಿಸಬೇಡಿ. ನೀವು ನನ್ನನ್ನ ಸಾಮಾನ್ಯ ವೇಷೆಯಂತೆ ಭಾವಿಸಿದ್ದೀರಾ? ಮೋಹಿನಿ, ನಮ್ಮಿಬ್ಬರಿಗೆ ಪ್ರಣಯದ ಮೋಹ, ನಿನ್ನ ತಾಯಿಗೆ ಚಿನ್ನದ ವ್ಯಾಮೋಹ. ನಿನಗಾಗಿ ಯಾರು ಏನೇ ಬೇಡಿದರೂ ತಂದುಕೊಡುತ್ತೀನಿ. ನಿನ್ನನ್ನು ಈ ನರಕಕೂಪದಿಂದ ಮೇಲೆತ್ತಲು ನನ್ನ ಸರ್ವಸ್ವನೂ ತ್ಯಾಗ ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಎಲ್ಲಾನು ತ್ಯಾಗ ಮಾಡ್ತೀರಾ? ಮೋಹಿನಿ, ಪ್ರಪಂಚದಲ್ಲಿ ಎಲ್ಲವನ್ನೂ ತ್ಯಾಗ ಮಾಡುವವರು ಇಬ್ಬರೇ. ಒಬ್ಬರು ಭೋಗಿ, ಇನ್ನೊಬ್ಬರು ಯೋಗಿ. ಹಾಗಾದರೆ ನೀವು ಭೋಗಿಗಳು, ಯೋಗಿಗಳು ಅಥವಾ ತ್ಯಾಗಿಗಳು? ನಿನ್ನ ಪ್ರಣಯ ಸುಖವನ್ನು ಬಯಸೋ ಭೋಗಿ, ಸದಾ ನಿನ್ನ ಹೆಸರನ್ನೇ ಧ್ಯಾನ ಮಾಡೋ ಯೋಗಿ, ನಿನಗಾಗಿ ಎಲ್ಲವನ್ನೂ ಬಿಡಲು ಸಿದ್ಧವಾಗಿರೋ ತ್ಯಾಗಿ. ನಿಮ್ಮ ಈ ಮಾತಿನ ಧಾಟಿಗೇನೆ ನಾನು ಸೋತಿದ್ದು. ಈ ನಿನ್ನ ಕುಡಿನೋಟದ ಮೋಡಿಗೇನೆ ನಾನು ಸೋತಿದ್ದು. ಅಮ್ಮ, ಅಮ್ಮ, ಏನಮ್ಮ? ಅಮ್ಮ, ವೀರಾರೆಡ್ಡಿ ಅವ್ರ ಮಗಳ ಸೀಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಮ್ಮ. ಏನೇ ಇದು? ಹೀಗೆ ಹೋಗ್ತೀಯಾ? ಯಾಕೆ? ಮೈ ತುಂಬಾ ಒಡವೆ ಹಾಕೊಂಡು ಹೋಗು. ಬೇಡಮ್ಮ, ಇಷ್ಟೇ ಸಾಕು. ಹಾಗಲ್ಲ ಕಣೆ, ಆ ವೀರಾರೆಡ್ಡಿ ಮನೆಯವರಿಗೆ ತುಂಬಾ ಹಣದ ಜಂಬ. ಅವ್ರ ಮುಂದೆ ನಾವು ಮೈ ತುಂಬಾ ಒಡವೆ ಹಾಕೊಂಡು ಮೆರಿಬೇಕು, ಆಗ್ಲೇ ಮರ್ಯಾದೆ. ಬಾ, ಒಡವೆ ಎಲ್ಲ ತಕ್ಕೊಡ್ತೀನಿ, ಬಾ. ಒಡವೆ ಒಂದು ಕಾಣಿಸ್ತಾ ಇಲ್ಲ ಕಡೆ, ಎಲ್ಲೋಯ್ತೆ? ಅಯ್ಯೋ, ಅಮ್ಮ, ನನ್ನ ಒಡವೆಗಳು ಇಲ್ಲೇ ಇದ್ವು, ಅದು ಕಾಣ್ತಿಲ್ವಾ? ಅಯ್ಯೋ, ಈಗ ನಮ್ಮ ಅತ್ತೆ ಮನೆಗೆ ಹೇಗೆ ಹೋಗ್ಲಮ್ಮ? ಅಯ್ಯೋ ಅಯ್ಯೋ, ಹೋಯ್ತು ಹೋಯ್ತು ರೀ. ನಾವು ಇಷ್ಟು ವರ್ಷ ಜೋಪಾನ ಮಾಡಿಟ್ಟಿದ್ದು ಒಡವೆ ಎಲ್ಲ ಕಳೆದು ಹೋಗ್ಬಿಟ್ಟಿದೆ ರೀ. ಬೇರೆ ಹೋಗ್ಬಿಟ್ಟಿದೆ ರೀ. ಅಪ್ಪ, ನನ್ನ ಒಡವೆಗಳು ಕಾಣಿಸ್ತಿಲ್ಲಪ್ಪ. ಈಗ ಯಾವ ಮುಖ ಹೊತ್ಕೊಂಡು ಅತ್ತೆ ಮನೆಗೆ ಹೋಗ್ಲಿ? ನಮ್ಮ ಒಡವೆ ಎಲ್ಲ ಹೋಯ್ತಾ? ಅಯ್ಯಯ್ಯೋ, ಕಬ್ಬನ ಪೆಟ್ಟಿಗೆನೇ ಖಾಲಿ ಆಗೋಯ್ತಾ? ಯಾಕೆ ಈ ತರ ಆಳ್ತೀರಾ? ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಬೀಗದ ಕೈ ಯಾರ ಕೈಲಿತ್ತು? ಕಬ್ಬಿಣದ ಪೆಟ್ಟಿಗೆ ಜವಾಬ್ದಾರಿನ ಮಲ್ಲಮ್ಮನ್ಗೆ ವಹಿಸಿದ್ವಿ. ಹಾಗಾದ್ರೆ ಅವಳೆ ಕದ್ದಿರ್ಬೇಕು. ನೋಡಿ, ಸುಮ್ಮನೆ ನನ್ನ ಮಗಳ ಮೇಲೆ ಆಪಾದನೆ ಹೊರಿಸಬೇಡಿ. ಅವಳು ಅದನ್ನ ಕದ್ದು ಯಾರಿಗೆ ಕೊಡ್ಬೇಕು? ನಿಮಗೆ ಕೊಟ್ಟಿರ್ಬೇಕು. ನೀವ್ ಆಗಾಗ ನಮ್ಮ ಮನೆಗೆ ಬರ್ತಾ ಇರೋದನ್ನ ನೋಡಿ ನಿಮ್ ಮಗಳ ಮೇಲಿನ ಆಸೆಗೆ ಬರ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡೆ. ಆದ್ರೆ ನಮ್ಮ ಮನೇಲಿರೋ ಒಡವೆ ಮೇಲಿನ ಆಸೆಗೆ ಬರ್ತಾ ಇದ್ದೀರಾ ಅಂತ ಈಗ ಗೊತ್ತಾಯ್ತು. ಅಮ್ಮ, ಏನು ಮಾತು ಅಂತ ಆಡ್ತೀಯೇ? ಸೋಮರೆಡ್ಡಿ ಅವರ ಮಂತ್ರದ ಬಗ್ಗೆ ನಿನ್ಗೇನೇ ಗೊತ್ತು? ಮಲ್ಲಮ್ಮ, ಅವಳೆ ಕದ್ದಿರ್ಬೇಕು, ಅದಕ್ಕೆ ಹೊರಗೆ ಬರ್ತಾ ಇಲ್ಲ. ಕರೆದ್ರ ಮಾವಯ್ಯ? ಏಯ್ ಮಲ್ಲಿ, ನಮ್ಮನೆ ಕಬ್ಬಿಣದ ಪೆಟ್ಟಿಗೆಯಲ್ಲಿರೋ ನಮ್ಮ ಒಡವೆ ಒಂದು ಕಾಣಿಸ್ತಾ ಇಲ್ಲ. ಹೇಳಿ, ಎಲ್ಲಿ ಬಚ್ಚಿಟ್ಟಿದ್ಯಾ? ನನ್ಗೇನ್ ಗೊತ್ತು ಅತ್ತೆ, ಶಿವನಾಣೆ ನನಗದ್ರ ಬಗ್ಗೆ ಗೊತ್ತಿಲ್ಲ. ಆಹಾಹಾಹಾಹಾ, ಶಿವನಾಣೆ ಅಂದ್ಬಿಟ್ರೆ
ನಾವು ಬಿಟ್ಬಿಡ್ತೀವ? ಅಮ್ಮ, ಇವಳಿಗೆ 2 ಬಿಟ್ರೇನೆ ಇವಳು ಬಾಯಿ ಬಿಡೋದು. ಏಯ್, ಯಾರಿಗೆ ಕೊಟ್ಟಿದ್ಯಾ? ಮರ್ಯಾದ್ಯಾಗಿ ಹೇಳು. ಅತ್ತೆ, ನಿಜವಾಗ್ಲೂ ನನಗೇನೂ ಗೊತ್ತಿಲ್ಲ. ನನ್ನ ನಂಬಿ. ಬೀಗದ ಕೈ ಗೊಂಚಲು ನಿನ್ ಜವಾಬ್ದಾರಿಯಲ್ಲೇ ಇರೋವಾಗ ನಿನಗೆ ಗೊತ್ತಿಲ್ಲದೆ ಅದು ಹೇಗೆ ಮಾಯ ಆಗತ್ತೆ? ಹೇಳೆ. ನೀನ್ ಸ್ವಲ್ಪ ಸುಮ್ಮನೆ ಇರು. ಮಲ್ಲಮ್ಮ, ಒಡವೆ ಇಲ್ಲ, ಏನ್ ಮಾಡ್ದೆ ಹೇಳಮ್ಮ? ಮಾವಯ್ಯ, ಶಿವನಾಣೆಗೂ ನನಗೇನೂ ಗೊತ್ತಿಲ್ಲ ಮಾವಯ್ಯ. ಮಲ್ಲಮ್ಮ, ನಿನ್ನಿಂದ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ಬಂತು. ಹೇಳು, ನಿಜ ಹೇಳು. ಆಹಾಹಾಹಾಹಾ. ಕದ್ದಿರೋದು ಮಗಳು, ಹೊತ್ಕೊಂಡು ಹೋಗಿರೋದು ತಂದೆ. ಇಬ್ರು ಸೇರ್ಕೊಂಡು ಎಷ್ಟ್ ಚೆನ್ನಾಗಿ ನಾಟಕ ಆಡ್ತಿದ್ದಾರೆ ನೋಡು. ನಿಮ್ಮ ಒಡವೆ ಕದಿಯೋಕೆ ನಾವು ಗತಿಗೆಟ್ಟಿದ್ದೀವಿ ಅಂತ ತಿಳ್ಕೋಬೇಡಿ. ಮಲ್ಲಮ್ಮ, ಒಡವೆಗಳು ಏನಾಯ್ತು ಅಂತ ಹೇಳಮ್ಮ. ಅಪ್ಪ, ನಾನು ಏನು ಅಂತ ಹೇಳಿ? ಶಿವನಾಣೆಗೂ ನನಗೆ ಗೊತ್ತಿಲ್ಲಪ್ಪ. ಎಲ್ಲ ಮೋಸಗಾತಿ. ಹೇಳೆ, ನಿಜ ಹೇಳಿ. ಸೋಮರೆಡ್ಡಿ ಅವರೇ, ಅವ್ರಿಗೆ ಬುದ್ಧಿ ಇಲ್ಲ ಅಂದ್ರೆ ನಿಮಗೂ ಬುದ್ಧಿ ಇಲ್ವೇನು? ಇಲ್ಲ ಹೇಮರೆಡ್ಡಿ ಅವರೇ, ನಿಮಗ್ ಗೊತ್ತಿಲ್ಲ. ನಿಮ್ಮದು ಬರೀ ಒಡವೆಗಳು ಮಾತ್ರ ಹೋಯ್ತು. ನಮ್ಮದು ಮನೆ ಮರ್ಯಾದೆನೆ ಹೊರಟೋಯ್ತು. ಒಡವೆಗಳು ಬೇಕಾದ್ರೆ ಮತ್ತೆ ಮಾಡಿಸ್ಕೋಬಹುದು, ಆದ್ರೆ ಮಾನ ಹೋದ್ರೆ ಮತ್ತೆ ಬರೋಲ್ಲ. ಮಾನ ಹೋದ್ರೆ ಮತ್ತೆ ಬರೋಲ್ಲ. ಶಿವನೇ, ಮಲ್ಲಿಕಾರ್ಜುನ, ಯಾಕಪ್ಪ ಇಂಥ ಮನೆ ಹಾಳಿನ ನನ್ನ ಮಗಳನ್ನಾಗಿ ಮಾಡಿದೆ? ಯಾಕೆ ನನಗಿಂತ ಶಿಕ್ಷೆ ಕೊಟ್ಟೆ? ಅಮ್ಮ, ಏನಿದು? ಏನಾಯ್ತು? ಬಾರೋ, ಏನು ಅಂತ ಹೇಳಿ. ಇವಳಿದಾಳಲ್ಲ ಮಳ್ಳಿ, ಈ ಕಳ್ಳಿ ನಮ್ಮ ಒಡವೆನೆಲ್ಲ ಕದ್ದು ಬಿಟ್ಟಿದ್ದಾಳೆ ಕಣೋ, ಕದ್ದು ಬಿಟ್ಟಿದ್ದಾಳೆ. ಸುಳ್ಳು. ದೇವತೆ ಅಂತ ಅತ್ತಿಗೇನ ಕಳ್ಳಿ ಅಂತ ಆಪಾದನೆ ಹೊರಿಸಿ ಹೊಡೆದಿದ್ದೀರಲ್ಲ, ದೇವರು ನಿಮಗೆ ಒಳ್ಳೇದು ಮಾಡ್ತಾನ? ಬಾಪ ನನ್ ಸುಪುತ್ರ, ನೀನು ಬಾ. ಕದ್ದವಳನ್ನ ಹೊಡಿದೆ ಮುದ್ದಿಡು ಅಂತೇನು? ಆ ಒಡವೆಗಳನ್ನ ತಗೊಂಡು ಹೋದವನು ನಾನು. ಏನು? ಆ ಒಡವೆಗಳನ್ನೆಲ್ಲ ನೀನ ಕದ್ದಿದ್ದು? ನಾನು ಕದ್ದಿಲ್ಲ, ತಗೊಂಡು ಹೋದೆ. ನಮಗೆ ತಿಳಿದೆ ತಗೊಂಡು ಹೋದ್ರು, ಕದ್ದಂತೆ ಅಲ್ವೇನು? ನಾನು ಬೇರೆಯವರ ಮನೆಯಿಂದೇನೂ ಒಡವೆಗಳನ್ನು ತಗೊಂಡಿಲ್ವಲ್ಲ, ನಮ್ಮನೆ ಒಡವೆಗಳನ್ನು ತಾನೇ ನಾ ತಗೊಂಡು ಹೋಗಿದ್ದೆ. ಹೇಳ್ಬಿಟ್ಟೆ ಅಲ್ವೇನು ತಗೊಂಡು ಹೋಗೋದು? ಯಾಕೆ ಹೇಳ್ಬೇಕಪ್ಪ? ಈ ಮನೆಯಲ್ಲಿ ನನಗೂ ಅಧಿಕಾರ ಇದೆ, ಹಕ್ಕಿದೆ ಅಂತ ತಗೊಂಡು ಹೋದೆ. ವೇಮಣ್ಣ, ಅಣ್ಣ, ನನ್ನ ದೃಷ್ಟಿಲ ತಪ್ಪಲ್ಲ ಅಣ್ಣ, ಅಷ್ಟೇ. ನೋಡಿದ್ರ ಒಡವೆಗಳು ಏನಾಯ್ತು ಅಂತ ಗೊತ್ತಾಯ್ತಾ? ಮಲ್ಲಮ್ಮನ್ನ ಕಳ್ಳಿ ಅಂತ ಬೈದು ಹೊಡೆದಿದ್ದೀರಲ್ಲ, ಈಗ ಅದನ್ನ ಹಿಂದಕ್ಕೆ ತಗೊಳಕ್ಕಾಗತ್ತಾ? ಅಮ್ಮ, ಮಲ್ಲಮ್ಮ, ನನ್ನ ಕಂದ, ನಿನ್ನ ಕೆನ್ನೆ ಸವರಿ ಎತ್ತು ಮುದ್ದಾಡಿದ ಈ ಕೈಗಳೇ ಈಗ ನಿನ್ನ ಕೆನ್ನೆಗೆ ಹೊಡಿತು. ನಮ್ಮ ಮನೆ ಮಾನ ಮರ್ಯಾದೆಗಳ ಅಭಿಮಾನದಿಂದ ಹಿಂದೆ ಮುಂದೆ ನೋಡದೆ ಹೆತ್ತ ಮಗಳನ್ನೇ ಕಳ್ಳಿ ಅಂತ ಬೈದೆ. ಅಮ್ಮ, ಈ ಪಾಪಿನ ಕ್ಷಮಿಸ್ಬಿಡಮ್ಮ, ಈ ಪಾಪಿನ ಕ್ಷಮಿಸ್ಬಿಡು. ಹೇಮರೆಡ್ಡಿಯವರೇ, ನಾನಿನ್ನು ಬರ್ತೀನಿ. ಸೋಮರೆಡ್ಡಿ ಅವರೇ, ಈಗ ತಾನೇ ಬಂದ್ರಿ, ಊಟ ಮಾಡದೆ ಹಾಗೆ ಹೋಗ್ತೀನಿ ಅಂದ್ರೆ ಹೇಗೆ? ಇಲ್ಲ ಗಟ್ಟಿಯವರೇ, ನಾನು ಬಂದಿದ್ದು ಆಯ್ತು, ನನ್ನ ಮಗಳ ಸುಖ ಜೀವನ ನೋಡಿದ್ದು ಆಯ್ತು. ಈಗ ನನ್ನ ಹೊಟ್ಟೆ ತುಂಬಿ ಹೋಯ್ತು, ತುಂಬಿ ಹೋಯ್ತು. ನಾನೇನು ಬರ್ತೀನಿ. ಅಪ್ಪ ಶಿವನೇ, ಯಾವ ಹೆಣ್ಣಿಗೂ ಇಂಥ ಕಷ್ಟ ಕೊಡಬೇಡ.
ಹೆಣ್ಣನ್ನತ್ತೆ ಯಾವ ತಂದೆ ತಾಯಿಗೂ ಇಂಥ ಶಿಕ್ಷೆ ಕೊಡಬೇಡ. ಕೊಡಬೇಡ. ಏನೇ ಬಾಯಿದೆ ಅಂತ ಮನ್ಸಿಗೆ ಬಂದಾಗೆ ಕಳ್ಳಿ ಅಂತ ಹೇಳ್ತೀಯ, ಕೈ ಇದೆ ಅಂತ ಇಷ್ಟ ಬಂದಾಗ ಹೊಡಿತೀಯ. ಯಾವುದು ನಿಜ ಯಾವ ಸುಳ್ಳು ಅಂತ ಯೋಚನೆ ಮಾಡೋದ್ ಬೇಡ, ಯೋಚನೆ ಮಾಡೋದ್ ಬೇಡ. ಹೇಯ್, ನೀನೇನೆ ಗಂಡನ ಜೊತೆ ಬಾಳಕ್ಕಾಗ್ದೆ ಇಲ್ಲಿಗೆ ಬಂದು ಅತ್ತಿಗೆ ಮೇಲೆ ಅಧಿಕಾರ ಚಲಾಯ್ತೀಯಾ? ಅಧಿಕಾರ ಚಲಾಯ್ತೇನೆ. ಏಯ್, ಇನ್ನೊಂದ್ ಸಾರಿ ಈ ತರ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನನ್ಗೆ ಕೋಪ ಬರೋದಿಲ್ಲ. ಬಂದ್ರೆ ಒಬ್ಬೊಬ್ಬರನ್ನು ಕೊಚ್ಚಾಕ್ಬಿಡ್ತೀನಿ. ಇದೇನ್ರಿ, ಮರನ ಬಾರ್ಕೊಲ್ಲಿಂದ ಹೊಡೆದ್ರೆ ಅದು ಬೀಳುತ್ತಾ? ಕೊಡ್ಲಿ ತಗೊಂಡು ಕರ್ದಾಕ್ಬಿಡೋಣ ಅಂತಿದ್ದೆ. ಹಿರಿಯರು ಅಂತ ಸುಮ್ಮನೆ ಇದ್ದೀನಿ. ಹಿರಿಯರ ಅಂದ್ರೆ? ಆ ಮರ ನನ್ನ ತಾಯಿ, ಈ 2 ಮರಗಳು ನಮ್ಮ ಅತ್ತಿಗೆಯರು, ಈ ಮರ ನನ್ನ ತಂಗಿ ನಾಗಮ್ಮ. ಕೈಲಾಗ್ದೋನು ಮೈ ಪರ್ಚ್ಕೊಂಡ ಅಂತ ಅವ್ರಿಗೆ ಹೊಡಿಯಕ್ಕಾಗ್ದೆ ಮರಗಳಲ್ಲಿ ಹೊಡಿತಾ ಇದ್ದೀನಿ. ಹಾಗೆಲ್ಲ ಮಾಡಬಾರ್ದು ರೀ, ಅದು ಪಾಪ ಅಲ್ವೇನು? ಈ ಮರಗಳಿಗೂ ಜೀವ ಇದೆ ಅಲ್ವಾ? ಅದಕ್ಕೂ ನೋವಾಗಲ್ವಾ? ಅವರೆಲ್ಲ ನಿನ್ನ ಹೊಡೆದಾಗ ನಿನಗ್ ನೋವಾಗ್ಲಿಲ್ವಾ? ಹಿರಿಯರು ಹೊಡೆದ್ರು ಬೈದ್ರು ಅದನ್ನ ಆಶೀರ್ವಾದ ಅಂತ ತಿಳ್ಕೊಬೇಕು. ಇದೆ ಈ ಒಳ್ಳೆತನನೇ ಬೇಡ ಅನ್ನೋದು. ಅದ್ ಸರಿ, ಅವರೆಲ್ಲ ನಿನ್ನ ಹೊಡೆದ್ರಲ್ಲ, ನೋವಾಯ್ತಾ? ಇಲ್ಲ, ಆಗ ನಾನು ಶಿವನ ಧ್ಯಾನ ಮಾಡ್ತಾ ಇದ್ದೆ, ನನಗೇನು ಗೊತ್ತಾಗ್ಲಿಲ್ಲ. ಆದ್ರೂ ನಿನ್ನ ಮುಖ ಎಷ್ಟು ಪೆಚ್ಚಾಗಿದೆ ಗೊತ್ತಾ? ನೀನ್ ಪೆಚ್ಚಾಗಿದ್ರೆ ನನ್ನ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ ಗೊತ್ತಾ? ನಾನೇ ಪೆಚ್ಚಾಗಿಲ್ವಲ್ಲ, ನಗ್ನಗ್ತಾನೆ ಇದ್ದೀನಿ. ಇದು ನಿಜವಾದ ನಗು ಅಲ್ಲ, ನನಗೋಸ್ಕರ ಸುಮ್ನೆ ನಗ್ತಾ ಇದೀಯಾ. ಈಗ ನಾನು ನಿನ್ನ ನಿಜವಾಗ್ಲೂ ನಗಿಸ್ಲಾ? ಹೇಳೆ ಮೇಲೆ ಏನೇ ಸುಕುಮಾರಿ, ಸುತ್ತಿನ ಮಲ್ಲಿಗೆ ಆಗ್ಲೇ ನುಂಗಕ್ ಶುರು ಮಾಡ್ಬಿಟ್ಯಾ? ಬೆಳಗ್ಗೆಯಿಂದ ಏನು ತಿನ್ಲಿಲ್ಲ ಅತ್ತೆ, ಹೊಟ್ಟೆ ತುಂಬಾ ಹಸಿತಾ ಇತ್ತು, ಅದಕ್ಕೆ. ಹೊಟ್ಟೆ ಹಸ್ಕೊಂಡಿದ್ರೆ ಪ್ರಾಣ ಏನು ಹೋಗಲ್ಲ. ಮೊದ್ಲು ಹೊಲಕ್ ಹೋಗಿ ಬೀಜ ಬಿತ್ ಬಾ, ಆಮೇಲೆ ನುಂಗೋ ಅಂತೆ. ಕೊಡಿಲಿ. ಏನ್ ಹಾಗೆ ನೋಡ್ತಾ ಇದ್ಯಾ ಗೂಬೆ ತರ? ತೋಲ್ಗೆ ಆಚೆ. ತಾಯಿ ಮಹಾಲಕ್ಷ್ಮಿ, ಊಟ ಮಾಡಿ 3 ದಿನ ಆಯ್ತ್ರವ್ವ, ಏನಾದ್ರಿದ್ರೆ ಕೊಡಿ ತಾಯಿ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಆದ್ರೆ ನಾನು ಏನ್ ಮಾಡ್ಲಿ? ಈಗ ನಿನಗೆ ಕೊಡೋಕೆ ಏನು ಇಲ್ವಲ್ಲಪ್ಪ. ಹಂಗನ್ಬೇಡಿ ತಾಯಿ, ದಾನ ಮಾಡೋ ಮನಸ್ಸಿರೋರ್ಗೆ ದಾರಿ ಇರೋದಿಲ್ವೇನ್ರವ್ವ? ನಂಗಿಲ್ದೇ ಇದ್ರು ಪರವಾಗಿಲ್ಲ, ನನ್ನ 2 ಮಕ್ಕಳು ಉಪವಾಸ ಬಿದ್ದವ್ರಿ ತಾಯಿ, ಏನಾದ್ರೂ ಕೊಡ್ರವ್ವ. ನಿನ್ ಕಷ್ಟ ನೋಡಿದ್ರೆ ನನಗೂ ಕರಳು ಕಿತ್ತು ಬರ್ತಾ ಇದೆ. ನನ್ನ ಹತ್ರ ಬಿತ್ತನೆ ಬೀಜ ಬಿಟ್ರೆ ಬೇರೆ ಏನೂ ಇಲ್ವಲ್ಲಪ್ಪ. ತಾಯಿ, ಮಣ್ಣಿಗೆ ಹಾಕೋ ಜೋಳನ ನಮ್ಮಂತ ಬಡವರು ಕೊಟ್ರೆ ಆ ಮಾದೇವ ಮೆಚ್ಕೋತಾನೆ. ಜೀವ ಹೋಗ್ತಾ ಇರೋರಿಗೆ ಜೀವ ಉಳಿಸಿದ್ರೆ ಶಿವ ಕಾಪಾಡ್ತಾನೆ. ನಿನ್
ಬೆಳೆದಿರೋ ಜೋಳನೇ ನನ್ ಜೋಳಿಗೆ ಹಾಕ್ತಾಯಿ ಹಾಕಲ್ವ ಹಾಕಿ ತಾಯಿ ಶಿವಾರ್ಪಣಮಸ್ತು. ಸಂತೋಷನವ್ವ ನನ್ ಜೋಳಿಗೆ ತುಂಬ್ರಿ ಶಿವ ನಿಮ್ ಮನೆ ಕಾಣಿಕೆಗಳನ್ನು ತುಂಬಲಿ. ಶಿವ, ಮಲ್ಲಿಕಾರ್ಜುನ, ನಿನ್ನ ಕರುಣೆಯಿಂದ ಈ ಮಣ್ಣಿನ ಕಣಗಳೇ ಜೋಳದ ತೆನೆಗಳಾಗ್ಲಿ. ಶಿವ, ನೀನ್ ಯಾಕಪ್ಪ ಬೀಸ್ತಾ ಇದೀಯಾ? ಏನ್ ಮಾಡೋದಪ್ಪ, ದುಡಿಯೋರೊಬ್ರು ಸುಖ ಅನುಭವಿಸೋರೊಬ್ರು. ನೀವೆಲ್ಲ ರಾಜ್ಯಭಾರ ಮಾಡಿದ್ದು ಮುಗಿದೋಯ್ತು. ಈಗ ಹೆಂಗಸರ್ದೆ ದರ್ಬಾರು. ಏಯ್, ಏನೋ ಅದು, ಏನೋ ಅಂತ ಇದೀಯಾ? ಏನಿಲ್ಲಮ್ಮ, ನೀವು ಸಣ್ಣಗಾಗ್ಬಿಟ್ರಿ ಅಂತ ಹೇಳ್ದೆ. ಏಮಲ್ಲಿ ನಿಂತ್ಕೊಳೆ. ಏನೇ ಇದು, ಇಷ್ಟು ಬೇಗ ಬಂದ್ಬಿಟ್ಟಿದೀಯಾ? ಬಿತ್ತೆ ಕೆಲಸ ಎಲ್ಲ ಮುಗ್ದೋಯ್ತಾ? ಯಾರ್ಗಾನ ಮಾರ್ಬಿಟ್ಟು ಬಂದ್ಬಿಟ್ಯಾ? ಇಲ್ಲ ಅತ್ತೆ, ಯಾರೋ ಭಿಕ್ಷುಕ ಬಂದು ಅಂಗಲಾಚ್ದ. 3 ದಿವಸದಿಂದ ಹೊಟ್ಟೆಗಿಲ್ವಂತೆ. ಅವನ್ ಸಂತ ನೋಡಿ ಭಿಕ್ಷೆ ನೀಡಿ ಬಂದೆ. ಅಯ್ಯೋ 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 ಅಯ್ಯೋ, ಎಲ್ಲಾನು ಭಿಕ್ಷೆ ಕೊಟ್ಬಿಟ್ಯಾ? ನಿಮ್ಮ ಅಪ್ಪನ ಮೇಲೆ ಗಂಟು ಅಂತ ಕೊಟ್ಟಿರಿ. ಹೋಗ್ಲಿ ಬಿಡೆ, ದಾನ ಮಾಡಿದ್ರೆ ತಪ್ಪೇನು? ನೀವು ಸುಮ್ನೆ ಇರ್ರಿ, ನಿಮ್ಗೇನು ಗೊತ್ತಾಗಲ್ಲ. ಇವಳು ಬೇಕು ಅಂತಾನೆ ಹೀಗೆಲ್ಲ ಮಾಡಿರ್ತಾಳೆ. ಅಮ್ಮ, ನಾವೊಬ್ರು ಕೊಟ್ರೆ ಆ ದೇವ್ರು ಅದಕ್ಕಿಂತ ಹೆಚ್ಚಾಗಿ ನಮಗ್ ಕೊಡ್ತಾನೆ ಅಲ್ವಾ? ಏನು ಇದನ್ನೆಲ್ಲ ಈ ಮಳ್ಳಿನೇ ಹೇಳ್ಕೊಟ್ಲಾ? ನಾನು ಇವಳನ್ನ ಸುಮ್ನೆ ಬಿಡ್ತೀನ? ಮತ್ತೆ ಕಳಿಸ್ತೀನಿ. ಇವಳೇ ಹೋಗಿ ಬಿತ್ತನೆ ಮಾಡ್ಬಿಟ್ಟು ಬರ್ಬೇಕು. ಅಮ್ಮ, ಕಳ್ಸಿದ್ರೆ ಮತ್ತೆ ಇನ್ನಾರ್ಗಾದ್ರೂ ದಾನ ಮಾಡ್ಬಿಡ್ತಾಳೆ. ನಾನೇ ಹೋಗಿ ಬಿತ್ತನೆ ಮಾಡ್ಬರ್ತೀನಿ. ಅದು ಸರಿನೇ. ಕೊಡೆ, ಒಳಗ್ ಹೋಗಿ ಜೋಳ ತುಂಬ್ಕೊಂಡು ಹೋಗು. ಸರಿಮ್ಮ. ಏ ಮಲ್ಲಿ, ಹಿತ್ತಲ್ ಕಡೆ ಸಗಣಿ ಬಿದ್ದಿದೆ, ಹೋಗಿ ಎತ್ತ ಹಾಕು. ಹೋಗೆ. ಅಯ್ಯೋ ಅಯ್ಯೋ ಅಯ್ಯೋ, ಅನ್ಯಾಯವಾಗಿ ಎಷ್ಟೊಂದು ಜೋಳ ಹಾಳು ಮಾಡ್ಬಿಟ್ಲಿ ಇವಳು. ಹೌದು ಹೌದು, ಬಹಳ ಅನ್ಯಾಯ. ಇದೇನಪ್ಪ ಇದು? ಅಯ್ಯೋ, ಇದೇನಿದು? ಬೀಜ ಬಿತ್ತಿಲ್ಲ, ನೀರು ಹಾಯಿಸ್ಲಿಲ್ಲ, ಈ ಬೆಳೆ ಯಾಕೆ ಬಂತು? ಅಯ್ಯೋ ಅಯ್ಯೋ ಅಯ್ಯೋ, ಇದು ನಮ್ಮ ಹೊಲನ ಅಥವಾ ನನ್ನ ಭ್ರಮೆನಾ? ಹೌದಲ್ಲ, ಇದು ನಮ್ಮ ಹೊಲನೇ. ಏನ್ ಬ್ರಹ್ಮಣ್ಣ ಹಂಗ್ ನೋಡ್ತಾ ಇದೀಯಾ? ನನ್ನನ್ನ? ನಿನ್ನನ್ನೇ. ನನ್ನ ಹೆಸರು ಬ್ರಹ್ಮಣ್ಣ ಅಲ್ಲ, ಭರ್ಮಣ್ಣ. ಕಣಪ್ಪ, ಅದನ್ನೇ ನಾನು ಹೇಳಿದ್ದು. ಹೌದು, ಇಲ್ಲಿ ಈ ಬೆಳೆ ಹೆಂಗ್ ಬೆಳೀತು ನಿನ್ಗೇನಾದ್ರೂ ಗೊತ್ತಾ? ಅದ ಹೊಸ್ಕೊಂಡ್ ಬಂದಿರೋ ಭಿಕ್ಷುಕನಿಗೆ ಆ ಮಾತಾಯಿ ಮಲ್ಲಮ್ಮ ಮಲ್ಲಮ್ಮ ನನ್ನ ಹೆಂಡತಿ. ನೆಂಡ್ರು ಬಿತ್ತನೆ ತಂದು ಜೋಳಾನೇ ಭಿಕ್ಷೆ ಹಾಕುದ್ಲು. ಅದಕ್ಕ ಶಿವ ಈ ಪಾಟಿ ಬೆಳೆ ಬರಂಗ್ ಮಾಡವ್ನೆ. ನಿಜನಾ? ಈ ಶಿವಪ್ಪ ಎಂದಿಗೂ ಸುಳ್ಳು ಹೇಳಲ್ಲ. ಓಹೋ, ನಿನ್ನ ಹೆಸರು ಶಿವಪ್ಪನಾ? ನಿಜ ಬಿಡು, ಆ ಶಿವನು ಭಿಕ್ಷೆ ಬೇಡ್ತಾನೆ, ನೀನು ಭಿಕ್ಷೆ ಬೇಡ್ತಿದೀಯ. ನಾನ್ ಮಾತ್ರ ಅಲ್ಲ ಬ್ರಹ್ಮಣ್ಣ, ಎಲ್ರು ಭಿಕ್ಷೆ ಬೇಡವ್ರೆ. ನೀವು ಬಿತ್ತನೆ ಮಾಡಿ ಒಳ್ಳೆ ಬೆಳೆ ಬೇಕು ಅಂತ ಭೂತಾಯಿ ಭಿಕ್ಷೆ ಬೇಡ್ತೀರಾ. ಭೂತಾಯಿ ನೀರಿಗಾಗಿ ಮಳೆನ್ ಭಿಕ್ಷೆ ಬೇಡ್ತಾಳೆ. ಮಳೆ ಮೋಡನ, ಮೋಡ ಸೂರ್ಯನ್ನ, ಹಿಂಗೆ
ಪ್ರಪಂಚನೇ ಭಿಕ್ಷೆ ಬೇಡುತ್ತೆ. ಇಷ್ಟಕ್ಕೂ ಪ್ರಪಂಚನೇ ಆ ಶಿವ ನೀಡಿದ ಭಿಕ್ಷೆ ಅಲ್ವಾ? ತಗೊಳಪ್ಪ, ನಿಂಗ್ ಗೊತ್ತಿರೋ ವೇದಾಂತ ನಂಗ್ ಗೊತ್ತಿಲ್ಲ ನೋಡು. ಹೌದು, ಮಲ್ಲಮ್ಮ ಭಿಕ್ಷೆ ನೀಡಿದ್ದು, ಈ ಬೆಳೆ ಬೆಳೆದಿದ್ದು ಎಲ್ಲ ನೀನ್ ನೋಡ್ದ್ಯಾ? ಆ ತಾಯಿನ ಭಿಕ್ಷೆ ಬೇಡಿದ್ದೆ ನಾನು. ಅಂದ್ರೆ ಇದೆಲ್ಲ ನಿಜನಾ? ಈ ಶಿವಪ್ಪ ಸುಳ್ಳು ಹೇಳಲ್ಲ. ಒಂದ್ ವೇಳೆ ಹೇಳಿದ್ರು ಅದರಿಂದ ಒಳ್ಳೇದಾಗೋ ಹಂಗಿದ್ರೇನೆ ಸುಳ್ಳು ಹೇಳೋ. ಅದು ಸರಿನೇ. ಅಂತೂ ನಮ್ಮ ಮಲ್ಲಮ್ಮ ಬಿತ್ತನೆ ಮಾಡ್ದೇನೆ ಇಷ್ಟೊಂದು ಬೆಳೆ ಬಂತು ಅಂದ್ರೆ ಇದೆಲ್ಲ ಶಿವಪ್ಪನ್ ಕರುಣನೆ. ಆ ಶಿವಪ್ಪ ಅಲ್ಲ, ಈ ಶಿವಪ್ಪ. ತಗೊಳಪ್ಪ, ನೀನಾ? ತಗೊಳಪ್ಪ, ನಾನೇ ಕಣಪ್ಪ. ಮಲ್ಲಮ್ಮ ನನಗೆ ಭಿಕ್ಷೆ ಕೊಟ್ಟಿದ್ರಿಂದ ತಾನೇ ಈ ಬೆಳೆ ಬೆಳೆದಿರೋದು. ಏನೋಪ್ಪ, ಇದನ್ನೆಲ್ಲ ನೋಡಿ ನನಗ್ ಬಹಳ ಸಂತೋಷ ಆಗಿದೆ. ತಗೋ, ಇದನ್ನು ತಗೋ. ಬೇಡ ಬ್ರಹ್ಮಣ್ಣ, ನಂಗೆ ಅತಿ ಆಸೆ ಇಲ್ಲ. ಒಂದ್ ಕೆಲಸ ಮಾಡು ಶಿವಪ್ಪ. ಏನಪ್ಪ? ನಿಮ್ ಬಂಧು ಬಳಗದಲ್ಲಿ ಯಾರಿಗಾದ್ರೂ ನಿಂತರ ಹೊಟ್ಟೆಗಿಲ್ಲ ಅಂದ್ರೆ ಅವ್ರಿಗೆ ಇದನ್ ಕೊಟ್ಬಿಡು. ಆಯ್ತಪ್ಪ, ನಿನಗೂ ಆ ಮಲ್ಲಮ್ಮ ನಂಗೆ ಒಳ್ಳೆ ಮನಸ್ಸೈತೆ. ಹಾಕೋ. ಬರ್ತೀನಿ ಶಿವಪ್ಪ. ಒಳ್ಳೇದು ಒಳ್ಳೇದು. ಈ ಅದ್ಭುತನ ನಮ್ ಮನೇಲಿ ಎಲ್ರಿಗೂ ಹೇಳ್ಬೇಕು. ಹೇಳು. ಅಪ್ಪ 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 ಅಮ್ಮ ಅಮ್ಮ ಅಮ್ಮ, ಬನ್ನಿ, ಬೇಗ ಬಾ. ಅಯ್ಯೋ 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 ಅಯ್ಯೋ, ಏಯ್ ಯಾಕೊಂದ್ ಕಿಚ್ಕೋತಾ ಇದ್ಯಾ? ಏನೋ ಇದು? ಇದೇನೋ ಇಷ್ಟು ಬೇಗ ಬಿತ್ತನೆ ಎಲ್ಲ ಮಾಡಿ ಮುಗಿಸ್ಬಿಟ್ಯಾ? ಇಲ್ಲ, ಅಲ್ಲಿ ಒಬ್ಬ ಭಿಕ್ಷುಕ ಇದ್ದ, ಹಾ. ಎಲ್ಲಾನು ಅವನ್ಗೆ ಕೊಟ್ಬಿಟ್ಟೆ. ಅಯ್ಯೋ ಮುಂಡೆಟೆ, ನಿನಗೇನೋ ಬಂತು ಕೇಡ್ಗಾಲ? ನಿನಗೂ ಈ ಹಾಳಾದ ಮಲ್ಲಮ್ಮನ ಬುದ್ಧಿನೇ ಬಂದು. ಅಪ್ಪ ಪದ್ಮ, ಬಾಯಿದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ಮಾತಾಡ್ಬೇಡ್ವೆ. ಬರ್ಮ, ಏನಾಯ್ತಪ್ಪ? ಅಪ್ಪ, ನಾನು ಹೊಲಕ್ ಹೋದ್ನಾ, ಅಲ್ಲಿ ನೋಡ್ತೀನಿ ನಮ್ ಹೊಲದ್ ತುಂಬಾ ಜೋಳದ ಬೆಳೆಯೋ ಬೆಳೆ. ಒಂದೊಂದ್ ತೆನೆನು ಇಷ್ಟು ದಪ್ಪ. ಹೌದಾ? ಹೌದಪ್ಪ. ಧರ್ಮ, ನೀ ಹೇಳ್ತಾ ಇರೋದು ನಿಜ ಏನು? ನನ್ ನಾಣೆಗೂ ನಿನ್ ನಾಣೆಗೂ ಅಪ್ಪು ನಾಣೆಗೂ ಇದು ನಿಜ 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 ಅಮ್ಮ. ಏಯ್, ಬೀಜಾನೆ ಬಿತ್ತಿದ್ದೆ ಬೆಳೆ ಹೇಗೋ ಬಂದ್ಬಿಡುತ್ತೆ? ಅದೇ ಕಣೆ ದಾನದ ಮಹಿಮೆ. ನಾವು ಬಡವನ ಹೊಟ್ಟೆ ತುಂಬಿದ್ರೆ ಆ ಭಗವಂತ ನಮ್ಮ ಹೊಟ್ಟೆ ತುಂಬುತ್ತಾನೆ ಕಣೆ. ಮಲ್ಲಮ್ಮ ಮಾಡಿದ ದಾನದ ಮಹಿಮೆ ನಮ್ಮನ್ನು ಕಾಪಾಡಿದೆ. ಎಲ್ಲ ಸುಳ್ಳು. ಏ ಮಾಟಗಾತಿ, ಕಣ್ಕಟ್ಟು ವಿದ್ಯೆ ಬೇರೆ ಕಲ್ತಿದ್ಯಾ? ನೋಡ್ತಾ ಇರಿ, ಸಮಯ ನೋಡಿ. ಮೂಳೆ ಅಯ್ಯೋ 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 ಅಯ್ಯೋ, ಎಲ್ಲ ಚಲ್ಬಿಡಿಯಲ್ಲೇ. ಏನೇ ಮುಖ ನೋಡ್ತಾ ಇದ್ಯಾ? ಎಲ್ಲ ಮಾಡ್ಕೊಂಡು ನಡಿ. ನೀವ್ ಹೇಳ್ತಿರೋದು ನಿಜ ಏನಪ್ಪ? ಹೌದಂತೆ. ನಮ್ಮ ಮನೆಯಲ್ಲಿ ಹಾವು, ಚೇಳು, ಗುಳ್ಳೆ ನರಿಗಳು ಸೇರ್ಕೊಂಡಿವೆ. ಅವುಗಳ ಕಾಟ ಮಲ್ಲಮ್ಮನಿಂದ ತಡೆಯಕ್ ಆಗ್ತಿಲ್ಲ. ನಿಮ್ ಮಗಳು ಕೆಲವು ದಿನ ಇಲ್ಲಿದ್ರೆ ಅವಳಿಗೂ ಸ್ವಲ್ಪ ನೆಮ್ಮದಿ ಸಿಗುತ್ತೆ, ಅಲ್ಲಿರೋರ್ಗೂ ಸ್ವಲ್ಪ ಬುದ್ಧಿ ಬರುತ್ತೆ. ಅತ್ತೆ ಮನೇನೆ ತನ್ನ ಸರ್ವಸ್ವ ಅಂತ ತಿಳ್ಕೊಂಡಿದ್ದಾಳೆ. ನಾವು ಕರೆದ್ರೆ ಅವಳು ಬರ್ತಾಳೇನಪ್ಪ? ತವರು ಮನೆ ಅಂದ್ರೆ ಯಾವ ಹೆಣ್ಣಿಗೆ ತಾನೇ ಆಸೆ ಇರಲ್ಲ. ಸರಿಪ್ಪ, ನಾಳೆನೇ ಬರ್ತೀವಿ. ಹೇಮರೆಡ್ಡಿ ಅವರೇ, ಹೇಮರೆಡ್ಡಿ ಅವರೇ. ಓಹೋ, ಸೋಮರೆಡ್ಡಿ ಅವರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಪದ್ಮ, ಬೀಗರ್ ಬಂದ್ಯಾರ ನೋಡು. ಕೂತ್ಕೊಳ್ಳಿ. ಊರಲ್ಲೆಲ್ಲ ಕ್ಷೇಮ ತಾನೆ? ಅವ್ರ ಕ್ಷೇಮಕ್ಕೆ ಏನ್ ಬಂತು ರೋಗ? ಅವ್ರ ಎದೆ ಮೇಲಿನ ಭಾರನೆಲ್ಲ ನಮ್ ತಲೆ ಮೇಲೆ ಹಾಕಿ ತೆಪ್ಪಗಿದಾರಲ್ಲ. ಪದ್ಮ, ಮಾತಿನಲ್ಲಿ ತೂಕ, ನಡತೆಯಲ್ಲಿ ವಿನಯ ಇರ್ಬೇಕಣೆ.
ಮಲ್ಲಮ್ಮ ಮಲ್ಲಮ್ಮ ನಿಮ್ ಉಪದೇಶನೆಲ್ಲ ನಿಮ್ ಮುದ್ದಿನ ಸೊಸೆಗೆ ಹೇಳಿ. ಅಮ್ಮ ಅಪ್ಪ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಿ ತಾನೆ? ಅದನ್ನ ನಾವ್ ಕೇಳಿದ್ದಾಯ್ತು, ನೀನೇನ್ ಕೇಳ್ಬೇಕಾಗಿಲ್ಲ. ಪದ್ಮಮ್ನವ್ರೆ, ಮಲ್ಲಮ್ಮನ ಕೆಲವು ದಿನಗಳ ಮಟ್ಟಿಗೆ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಹೌದು ಹೇಮರೆಡ್ಡಿ ಅವರೇ. ಓಹೋ, ಅದಕ್ಕೇನಾ ಈ ಬುಟ್ಟಿ ತಂದಿರೋದು? ಏನಮ್ಮ ಗೌರಮ್ಮ, ಮಗಳು ಬಸ್ರಿ ಆಗಿದ್ದಾಳೆ, ಊರಲ್ಲಿ ಸುಧಾರಿಸ್ಕೊಳ್ಳಿ ಅಂತ ಕರ್ಕೊಂಡೋಗಕ್ ಬಂದ್ರಾ? ಸೀಮಂತ ಮಾಡಕ್ ಕರ್ಕೊಂಡು ಹೋಗ್ಬೇಕು ಅಂತಾನೆ ಈ ಕೊಳೆತ ಹಣ್ಣುಗಳನ್ನ ತಂದ್ರ? ಏನೇ ಇದು? ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇ? ನಿಮಗಿಂತ ಸ್ವಲ್ಪ ಹೆಚ್ಚಾಗೇ ಇದೆ. ಇವಳು ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ನಮ್ ವಂಶ ಉದ್ಧಾರ ಮಾಡಕ್ಕೆ ಒಂದ್ ಮಗು ಹೆರ್ಲಿಲ್ಲ. ಇಂಥ ಬಂಜೆಗೆ ಬಾಣಂತನ ಮಾಡ್ಬೇಕು ಅಂತ ಈ ಪಕ್ಷಗಳನ್ನ ತಂದ? ಏನೇ ಇದು ನಿನ್ ದೌರ್ಜನ್ಯ? ಮನೆಗೆ ಬಂದವ್ರಿಗೆ ಹೀಗೆ ಮರ್ಯಾದೆ ಮಾಡೋದು? ಈ ಬಿಕ್ನಾಶನ ಇವ್ರು ಕರ್ಕೊಂಡು ಹೋದ್ರೆ ಈ ಮನೆ ಕೆಲಸ ಎಲ್ಲ ಮಾಡೋರು ಯಾರು? ಹುಟ್ಟು ಬಂಜೆನ ತಂದು ನನ್ ತಲೆ ಕಟ್ಟಿದಿರಲ್ಲ, ನಿಮಗೂ ಬುದ್ಧಿ ಇಲ್ಲ, ಇವ್ರಿಗೂ ಬುದ್ಧಿ ಇಲ್ಲ, ದೇವ್ರಿಗೂ ಬುದ್ಧಿ ಇಲ್ಲ. ನೋಡಿ, ಅವಳು ಬಸ್ರಿ ಆಗೋವರೆಗೂ ನೀವ್ ಯಾರು ನಮ್ಮ ಮನೆ ಕಡೆ ಕಾಲಿಡ್ ಕೂಡ್ದು ಹೋಗಿ ತೊಲ್ಗೋಗಿ ಇಲ್ಲಿಂದ. Ha ha ha!